ಹಾ, ನನ್ಗೇನು ಆ ಥರ ಹೇಳಿಲ್ಲ. ಕುಮಾರಸ್ವಾಮಿ ಅವರ ಕ್ಷೇತ್ರ ಇದು, ನಾವು ನಿಂತಿದ್ದು. ಹಾಗಾಗಿ ಜೆಡಿಎಸ್ ಇಂದನೇ ನಿಂತ್ಕೋಬೇಕು ಅಂತೆಲ್ಲ ಹೇಳಿದ್ರೆ ಏನು ಮಾಹಿತಿ ಇದೆ? ನಿಮ್ಗೆ ಏನಾದ್ರು ಹೇಳಿದಾರಾ? ಯಾವ ರೀತಿ? ನಮ್ಗೆ ಯಾವ್ದು ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ ಅವರು. ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ, NDA ಅಭ್ಯರ್ಥಿ ಅಂತೇಳಿ. ಈಗ ನಾವು ನೋಡ್ರಿ 2 ಪಕ್ಷನೂ ಸೇರಿ ಸರ್ಕಾರ ಮಾಡ್ತೀವಿ. ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೇವೆ. ಅದಾದ್ಮೇಲೆ ಇವರು ಹೊಂದಾಣಿಕೆ ಆದವು. ನಿಮ್ಮ ಮುಂದೆನೆ ನಾನು ರಾಮನಗರದಲ್ಲಿ ನಿಮ್ಮಗಳ ಎದುರಿನಲ್ಲಿ ನಾನು ಬಹಿರಂಗವಾಗಿ ಹೇಳಿದೆ, JDS BJP ಒಂದಾಗಬೇಕು ಮುಂದಿನ ಚುನಾವಣೆಯಲ್ಲಿ. ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಕುಮಾರಸ್ವಾಮಿಯು ನಾನು ಬಹಳ ಸಾರಿ ಒಂದು 3-4 ತಿಂಗಳು ಶ್ರಮ ತಗೊಂಡು ಅವ್ರನ್ನ NDA ಜೋಡಿಸ್ಬೇಕು. ಯಾಕೆಂದ್ರೆ ಅವ್ರ ಹಿಂದೆ ಕಾಂಗ್ರೆಸ್ ಜೊತೆ ಹೊಟ್ಟೋಗಿದ್ರು. ಹೈಕಮಾಂಡ್ಗೆ ಎಲ್ಲರೂ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲ ನಾವು JDS BJP ಒಂದಾಗೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು 3-4 ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಟ್ಟು NDA ಪಾರ್ಟ್ನರ್ ಆದರು. ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿವಿ. ಗೆದ್ದಾದ್ಮೇಲೆ ಅವರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ. NDA ನಲ್ಲಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದಾರೆ. ನಾನು ಅವ್ರು ಕೇಳ್ಕೊಂಡಿದ್ದೀನಿ, ನೀವು ಚನ್ನಪಟ್ಟಣಕ್ಕೆ ಬರದೆ ಹೋಗಿದ್ದಾರೆ. ನಾನು ಚನ್ನಪಟ್ಟಣದಲ್ಲಿ ಸೋಲನೆ ಕಾಣ್ತಾ ಇರಲಿಲ್ಲ. ನಾನು ಚನ್ನಪಟ್ಟಣದಲ್ಲಿ ಜನಾನುರಾಗಿಯಾಗಿದ್ದೆ. ಜನ ನನ್ನನ್ನು ಕೈ ಬಿಡ್ತಾ ಇರಲಿಲ್ಲ. ನೀವು ಬಂದ್ರಿ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ಪು ಏನೋ ನಿಮ್ಮನ್ನು 2 ಸಾರಿ ನಮ್ಮ ತಾಲೂಕನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದರಲ್ಲೇನು ನಮ್ಮಲ್ಲೇನು ಭಿನ್ನಮತ ಅಲ್ಲ. ಬಟ್ ನಮಗೇನಂದರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಅವರ ಆತಂಕ ಮತ್ತು ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾ ಇದೆ. ಏನು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದಾರೆ, ನೀವ್ಯಾರು ಓಡಾಡ್ತಾ ಇಲ್ಲ, ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಅಂತೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ. ಹಾಗಾಗಿ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ಮಾಡ್ತೀನಿ ಅಂತ ಹೇಳಿದ್ದಾರೆ. 2-3 ದಿವಸದಲ್ಲಿ ಮಾಡ್ಬೋದು. ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರ ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆಯಿತು, ಚುನಾವಣೆಗೆ ಸನ್ನದ್ಧರಾಗಬೇಕು. ಈಗ ಚುನಾವಣೆ ಅಂದಮೇಲೆ ಪ್ರಿಪ್ರೇಷನ್ ಇರ್ತದೆ, ನಮ್ಮ ಕಾರ್ಯಕರ್ತರನ್ನ ಅಣಿ ಮಾಡೋದಿರ್ತದೆ. ನಾವು NDA ಅಂದಮೇಲೆ BJP ಮತ್ತು JDS ಇಬ್ಬರನ್ನು ಒಗ್ಗಟ್ಟಕ್ಕೆ ತಗೊಂಡು ಹೋಗ್ಬೇಕು. ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ. ಮುಖಂಡ ಭೇಟಿ ಮಾಡೋದು, ಲೀಡರ್ಗಳನ್ನ ಭೇಟಿ ಮಾಡೋದು, 2 ಪಕ್ಷವನ್ನು ಒಟ್ಟಿಗೆ ಸೇರಿಸೋದು, ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ. ಪ್ರಕಾರ ಸೆಂಟ್ರಲ್ ಅವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನ್ಸುತ್ತೆ. ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಇಡೀ ದೇಶದಲ್ಲಿ ಮಳೆಗಾಲ. ಇನ್ನೂ ಒಂದು ತಿಂಗಳು 2 ತಿಂಗಳು ಮಳೆ ಇರ್ತದೆ. ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಇರ್ತದೆ. ಅಥವಾ ಜನರಲ್ ಎಲೆಕ್ಷನ್ 2-3 ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ. ಮಹಾರಾಷ್ಟ್ರ ಬರ್ತದೆ. ಆ ಜೊತೆಲೇ ಮಾಡ್ತಾರೋ ಏನೋ. ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮಗೇನು ಯಾರಿಗೂ ಸರಿಯಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಏನೂ ಗೊಂದಲ ಇಲ್ಲ. ಬಟ್ ನಾವು ಸೋಮವಾರದಿಂದ ನಾವು NDA ಕಾರ್ಯಕ್ರಮಗಳು ಶುರು ಮಾಡ್ಕೊತೀವಿ. ಹಳ್ಳಿಗೆ ಹೋಗೋದು, ಮಾತಾಡ್ಸೋದು, ನಾವು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡ್ತೀವಿ. ಬಿಜೆಪಿ ಅಥವಾ JDS ಯಾವುದೇ ಚಿಹ್ನೆ ಆದ್ರೂ ಸ್ಪರ್ಧೆ ಮಾಡ್ತೀವಿ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡ್ತೀವಿ. ಯೋಗೇಶ್ವರ್ ಅವರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಟಿಕೆಟ್ ತಗೊಳ್ಳೋದೇ ದೊಡ್ಡ ಹೋರಾಟ ಆಗುತ್ತೆ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಯೋಗೇಶ್ವರ್ಗೆ ಟಿಕೆಟ್ ಕೊನೆ ಕ್ಷಣದವರೆಗೂ ಕೂಡ ಹೋರಾಟ ಮಾಡುವಂತ ಪರಿಸ್ಥಿತಿ. ನಮ್ಮ ರಾಜಕೀಯ ಜೀವನನೇ ಆಗಿದೆ. ನಾನು 1999ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ ಪ್ರಾರಂಭದಲ್ಲಿ. ಇದೇ DK ಶಿವಕುಮಾರ್ ಟಿಕೆಟ್ ಕೊಡಲ್ಲ. ಅವತ್ತು SM ಕೃಷ್ಣ ಸರ್ಕಾರ ಇರ್ತದೆ, ಇವರು ಕಾರ್ಯಾಧ್ಯಕ್ಷ ಆಗಿರ್ತಾರೆ. ನನ್ನ ಮುಂದೆನೇ ನಾನು B.Pharm ಹೊಡೆದಾಕ್ಬಿಟ್ಟೆ, ನಿಂಗೆ ಬೇಡ ಬ್ರದರ್, ನಾನು MLC ಮಾಡ್ತೀನಿ ಅಂತ. ಯಾವ ವ್ಯಕ್ತಿ ಪ್ರಬಲ ಇರ್ತಾನೆ ಅವನ ವಿರೋಧನೂ ಜಾಸ್ತಿ ಇರ್ತದಪ್ಪ. ಅದೆಲ್ಲ ನೀರೇ ನಾವು ಬೆಳಿಬೇಕಾಗ್ತದೆ. ಅಲ್ಲಿಂದ ಶುರುವಾದಂಥ ಅಡಚಣೆಗಳು. ನನ್ನನ್ನು ಪಕ್ಷಾಂತರಿ ಅಂತಾರೆ. ನಾನು ಈ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತ ಪಾರ್ಟಿ ಚೇಂಜ್ ಮಾಡಿದನು. ನಮಗೆ ಕೊಡು ಏಟು ಅದೆಲ್ಲ ನಾನೀಗ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಎಲ್ಲರನ್ನೂ ನುಂಗ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಜನಗಳ ಹಿತದೃಷ್ಟಿಯಿಂದ ತಾಲೂಕಿನ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ, ತಾಲೂಕಿನ ಜನ ನಮ್ಮನ್ನು ಬಯಸ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಕಾಂಗ್ರೆಸ್ನವರು ಎಲ್ಲ ಬಂದು ಕುತ್ಕೊಂಡ್ರು ಕೂಡ NDA ಮೈತ್ರಿ ಅಭ್ಯರ್ಥಿ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ತಾಲೂಕಲ್ಲಿ ಗೆಲ್ತಾರೆ. ಈಗ ಅದಕ್ಕೆ ಮಾಧ್ಯಮದಲ್ಲಿ ಇಷ್ಟೆಲ್ಲ ಗೊಂದಲ ಬರ್ತವೆ.
ಯಾರ್ಯಾರ ಹೆಸರುಗಳು ನಿಮ್ಗೆ ನಮಗೂ ತೋಚ್ತಾವೋ ಅದನ್ನ ತೇಲ್ ಬಿಡ್ತಾ ಇರ್ತಾರೆ. ಚರ್ಚೆಗೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಬಟ್ ಇದೇನು ಆ ಥರ ಯಾವುದು ವಿಚಾರ ನಮ್ಮಲ್ಲಿ ಆ ಥರ ಯಾವುದು ವಿಚಾರ ಇಲ್ಲ. ಹಾ, ನಾವು ಕುಮಾರಸ್ವಾಮಿ ಅವರು ಮುಂದುವರಿದು ಎಲ್ಲರನ್ನೂ ಮಾತಾಡ್ಸಿ ಅಂತ ಭರವಸೆ ನೀಡಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವು ರೆಡಿ ಆಗ್ತೀವಿ. ಯಾಕಿದನ್ನ ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ತಾಲೂಕಿನಲ್ಲಿ ನಿಮ್ಗೇನು ಪ್ರಶ್ನೆಗಳು ಬರ್ತಾವೋ ನಮಗೂ ಕೂಡ ಸಾವಿರಾರು ಜನ ಕಾರ್ಯಕರ್ತರು, ಎರಡು ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಯಾಕೆ ಸುಮ್ಮನಿದ್ದೀರಿ, ಏನಾಯ್ತು ಅಂತೇಳಿ. ಅದಕ್ಕೆ ಅವ್ರಿಗೆ ಈಗ ಕಾಂಗ್ರೆಸ್ನವ್ರು ಆಕ್ಟಿವ್ ಆಗದೆ ಹೋಗಿದ್ರೆ ನಾವು ಬೇಕಾದ್ರೆ ಕೊನೆಲೇ ಆಗ್ಬೋದಾಯ್ತು. 20 ದಿವಸ ಚುನಾವಣೆ ಇತ್ತು. ಚುನಾವಣಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ್ಮೇಲೆ ನಾವು ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಾವು ಮಾಡಬಹುದಾಗಿತ್ತು. ಈ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಇಳಿದ್ಬಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆಲಿ ಸ್ಪರ್ಧೆ ಮಾಡ್ಬೇಕಾಗ್ತದೆ, ಓಡಾಡ್ಬೇಕಾಗ್ತದೆ. ಈಗ ಹಂಗಾಗಿ ನಮಗೆ ಬೇಗ ಘೋಷಣೆ ಮಾಡಿ ಅಂತೇಳಿ ನಾವು ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀವಿ. ಅವ್ರು ಅನುಮೋದಿಸ್ತಾರೆ ಬೇಗ ಅಂತ ಅನ್ಕೊಂಡಿದ್ದೀವಿ. ಮೈತ್ರಿ ಧರ್ಮ ಪಾಲಿಸ್ಬೇಕಲ್ಲ. NDA ಅಂತ ಅಂದಮೇಲೆ ಈಗ ಅವರು ನಮ್ಮ ಪಾರ್ಟಿನಲ್ಲಿ ಇದ್ದಾರೆ. ನಾವು ಅವರು ಸೇರಿ ಸರ್ಕಾರ ಮಾಡಿದ್ದೀವಿ, ಜೊತೆಲೇ ಇದ್ದೀವಿ. ಹಂಗಾಗಿ ಇದು ಅವ್ರ ಕ್ಷೇತ್ರ, ಸ್ವಾಭಾವಿಕವಾಗಿ ಅವ್ರದ್ದು ಒಂದು ತೀರ್ಮಾನ ಇರ್ತದೆ. ನಾವು ಯಾವೊಂದು ಗಡಿ ಮೀರಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಕಾರ್ಯಕರ್ತರು ಒತ್ತಡ, ಗೊಂದಲ ಆಗ್ತಾವೆ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಯಾವ ಮಟ್ಟಿಗೆ ಕೇಳಿದ್ದಾರೆ ಅಂದರೆ, ನಮ್ಮ ಕಾರ್ಯಕರ್ತನ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಇಲ್ಲ, ಇವ್ರಿಗೆ ಟಿಕೆಟ್ ಇಲ್ಲ, ಅವ್ರಿಗೆ ಟಿಕೆಟ್ ಇಲ್ಲ, ಬನ್ರಯ್ಯ ನಾವೆಲ್ಲ ಒಟ್ಟಿಗೆ ಇರುವ ಅಂತೇಳಿ ಈಗ ನಮ್ಮ ಮುಖಂಡರುಗಳನ್ನೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ. ಅವರು ಪಾಪ ಅವ್ರಿಗೊಂಥರ ಪ್ರತಿಷ್ಠೆ ವಿಚಾರ. DK ಶಿವಕುಮಾರ್ ಅವ್ರಿಗೆ ಅವ್ರ ತಮ್ಮ ಸೋತಿದ್ದಾರೆ. ಅವ್ರು ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ಒಂದು MP ಗೆಲ್ಲಿಲ್ಲ. ಅವ್ರ ಲೀಡರ್ಶಿಪ್ಗೆ ಡ್ಯಾಮೇಜ್ ಆಗಿದೆ.